ಈಗ ಅವ್ರದ್ದು ಈಗ ರಿಟೈರ್ಮೆಂಟ್ ಆಗೈತೆ. ನಮ್ಮ ಮಮ್ಮಿ ಒಂದು ವರ್ಷ ಆಯ್ತಾ? ಆನಾಗೈತಿ ಇಲ್ಲಿದ ಹಂಗ್ಯಾರ ಅಯ್ಯ ಎದಕ್ ನಾಗತ್ತೀವಿ ಮಾಮ ಇಲ್ಲಿ ನೋಡ್ ಮಾಮ ಕ್ಯಾಮ್ರಾ ರಶ್ ಆಯ್ತು ಆಗಲ್ಲ ಬಾ ಮಾಮ ಅಂತ ಕರ್ಕೊಂಡ್ಬಿಟ್ಟು ಅವರು ಬಂದ್ಬಿಟ್ರೆ ಹೇಳಿ ಲೈಟ್ ಆಫ್ ಮಾಡ್ತಾರೆ ಮಾಮ ಗಾಬರಿ ಆಗೋ ವಿಷಯ ಏನಂತಂದ್ರೆ ನನ್ನ ಕೈಯಾಗಿರೋದು ಕರೆಂಟ್ ಬಿಲ್ 5,800. ಇದು 2,000 ನಿಯರ್ ಬೈ 17,000 ಚಿಲ್ಲರ ಬರುತ್ತೆ ಗೈಸ್. ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ವಾಗತ ರೀ. ಈಗ ನಮ್ಮ ಮಾಮವರು ಸೀದಾ ಹೊಂಟ್ಯಾರ ಊರಿಗೆ. ಅಂದರೆ ನಮ್ಮ ಅಜ್ಜಿಯವ್ರ ತಮ್ಮ ಇಲ್ಲಿ ಕುಂತಾರಲ್ಲ ಗೈಸ್. ಅವ್ರದ್ದು ಈಗ ಇಲ್ಲಿ ಬಾ ಮಮ್ಮ ಈ ಕಡೆ. ಈಗ ಅವ್ರದ್ದು ಈಗ ರಿಟೈರ್ಮೆಂಟ್ ಆಗೈತೆ. ನಮ್ಮ ಮಮ್ಮಿ ಒಂದು ವರ್ಷ ಆಯ್ತಾ? ಹೌದಾ? ಅದಕ್ಕೆ ಗೈಸ್ ಈಗ ಎಲ್ಲ ರೆಡಿ ಮಾಡಿ ಇದು ಮಾಡ ಇರ್ತಾರ. ಹಾಕ್ಮಿ ಏ ಬೇ ಬಾ ಬೇ ಏ ಬಾ ಬೇ ಅಲ್ಲಿ ಮಾಮ ಅಮ್ಮ ಬಾ ಮಾ ಬಾ ನೀ ಅಲ್ಲಿ ಬಾ ಮಾತ್ರ ಬಾ ಮಾ ಸರಿ ಬಂದಿಲ್ಲ ಸರಿ ಹೆಂಗ ಆಗ್ತೀನಿ ಆಮೇಲೆ ಆನಾಗೈತಿ ಇಲ್ಲಿದ ಸಣ್ಣದಿದೆ ಸನ್ಮಾನ ಸಣ್ಣ ಏ ಆಗ ಹಾಕ್ಬಾರ್ದು. ಹಂಗೆ ಬಿಡು. ಹಾರ ಹಾಕದು ಅದಕ್ಕೆ ಬಟ್ಟೆ ಕೈಯಾಗ ಹಿಡ್ಕೊ ಅದನ್ನ ಹಾರ ಪರ್ಕ್ ಪರ್ಕ್ ನೋಡಿ ಹೆಂಗಾರ ಬಂದಿತ್ತು. ನಿಮ್ಮ ಅನಿಸಿಕೆ ರಿಟೈರ್ಡ್ ಇದಕ್ಕೆ ಹೆಂಗ ಬೇ ನಿಂದ ಯಾವಾಗ ರಿಟೈರ್ಡ್? ನಂದು ಅವಾಗ ಯಾರ ಹಂಗ್ಯಾರ ಅಯ್ಯ ಎದಕ್ ನಾಗತ್ತೀವಿ ಮಾಮ ಇಲ್ಲಿ ನೋಡ್ ಮಾಮ ಕ್ಯಾಮ್ರಾ. ನನ್ ತೆಗೆತಾಳ ಮಮ್ಮ. ತೆಗಿಯ ಹಂಗ ತೆಗಿಯ ಬಿಳಿಯದೊಂದು ಬಿಳಿಯದ ರೌಂಡ್ ಐತಲ್ಲ ಅದು ಒಂದು. ಬಾ ಮಮ್ಮ. ಗೈಸ್ ನಿಮಗೆ ಇನ್ನೊಂದು ಹೇಳೋಲ್ಲ ಆತ ಮರ್ತುಬಿಟ್ಟೆ. ಏನಂತಂದರೆ ಬೆಳಗ್ಗೆ ನಮ್ಮ ಅಮ್ಮವ್ರಿಗೆ ಸೀದಾ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡೋಗಿದ್ದೆ. ಹೋದ್ಮೇಲೆ ನನಗೆ ಅಲ್ಲಿ ನಿಂದ್ರಕ್ಕಾಗ್ಲಾರ್ದಕ್ಕೆ ರಶ್ ಇರೋದಕ್ಕೆ ಸೀದಾ ಮಾಮನ ಕರ್ಕೊಂಬಂದೆ. ಮಾಮನ ಕರ್ಕೊಂಬಂದ್ಮ್ಯಾಗ ಈಗ ಒಟ್ಟು ಕರ್ಕೊಂಬಂದ್ಬಿಟ್ಟೆ ಹೋಗಿ ರಶ್ ಆಯ್ತು ಆಗಲ್ಲ ಬಾ ಮಾಮ ಅಂತ ಕರ್ಕೊಂಬಿಟ್ಟು ಅವರು ಬಂದ್ಬಿಟ್ರೆ ನೋಡಲ್ಲೇ ಚಸ್ಮಾ ಈಗ ಹಾಕ್ಯ ಮಾಮ. ಎಲ್ಲಿಲ್ಲ ಚಸ್ಮಾ ಇಲ್ಲ ಇಲ್ಲ ಐತಲ್ಲ ಧೂಳ ಆಗೈತಿ ಇದು. ಹೇಳಿ ಲೈಟ್ ಆಫ್ ಮಾಡ್ತಾರೆ ಮಾಮ ಲೈಟ್ ಆಫ್. ಕೈಯ ಚಕ್ರ ಗೀಕ್ರ ಏನಾರು ಕೊಡ್ಲ ಮಾಡ್ರನ್ ಕೃಷ್ಣ ಕಣ ನೀನೇ ಹಾಕಂದ ಈಗ ನೋಡ್ದೆ ಅಲ್ಲಿ ಗೈಸ್. ಫೈನಲಿ ನಾನೀಗ ಮನೆಗೆ ಬಂದಿನ್ರಿ. ಎಲ್ಲ ಶಾಪೆಲ್ಲ ಕ್ಲೋಸ್ ಮಾಡಿ ಇವತ್ತೇನು ಜಾಸ್ತಿ ಬ್ಲಾಗ್ ಮಾಡೋಕ್ಕೂ ಆಗಲಿಲ್ಲ. ಯಾಕಂದರೆ ಇವತ್ತು ಸ್ವಲ್ಪ ಜಿಮ್ಮಿಗೆ ಸಾಯಂಕಾಲ ಹೊಂಟೀನಿ ಗೈಸ್. ಅದಕ್ಕೆ ಇವತ್ತು ಸ್ವಲ್ಪ ಟೈಮ್ ಅಲ್ಲೇ ಇದಾಗ್ಬಿಡ್ತು. ಏನು ಮಾಡೋಣ ಅಂದರೂ ಆಗಲಿಲ್ಲ. ಲೆಟ್ಸಿ ಗೈಸ್. ಇವತ್ತೇನಂದ್ರೆ ಮಧ್ಯಾಹ್ನ ಒಂದು ಅನಾಹುತ ಏನಾಯ್ತು. ಗಾಬರಿ ಆಗೋ ವಿಷಯ ಏನಂತಂದ್ರೆ ನನ್ನ ಕೈಯಾಗಿರೋದು ಕರೆಂಟ್ ಬಿಲ್ ಅವ್ರು ಬಂದ್ರೆ ನಾರ್ಮಲ್ ನಮ್ಮದು ನಿಯರ್ ಬೈ 200 ಚಿಲ್ಲರ 300 ಚಿಲ್ಲರ ಬರೋದು. ಇನ್ನೊಂದು ಏನಂದರೆ ಏನದು ಝೀರೋ ಏನೋ ಬರುತ್ತಲ್ಲ ಕರೆಂಟ್ ಬಿಲ್. ಎಷ್ಟು ಯೂನಿಟ್ ದಾಟಿದ್ರೆ ಅದನ್ನ ನಾವು ಮಾಡಿಸ್ದಂಗಿಲ್ಲ ಅಂತ ಅನ್ನಿಸ್ತೈತೆ. ಅದಕ್ಕೆ ಈ ಒಂದು ತಿಂಗಳು ಏನಾಗೈತೆ ಅಂದ್ರೆ ಭಾಳ ಅಂದ್ರೆ ರಿಲೇಷನ್ಸ್ ಅದು ಇದು ಎಕ್ಸೆಟ್ರಾ ಪ್ಲಸ್ ಇದು ಗೈಸ್ ಏನು ಕೂಲರ್ ಅವತ್ತ ಹಚ್ಚಿಬಿಟ್ಟಿವಿ ಕಂಟಿನ್ಯೂ. ನಾನೈತೆ ಫ್ಯಾನು ಕೂಲರು ಗೀಝರ್ ಏನು ಅವಶ್ಯಕತೆ ಇಲ್ಲ. ಒಟ್ಟು ಕೂಲರ್ದ ಜಾಸ್ತಿ ಆಗಿದೆ ಗೈಸ್. ಲಿಟ್ರಲಿ ನೀವು ನೋಡಿದಂದ್ರೆ ಹೆಂಗೆ ಸೈಕ್ ಆಗ್ತೀರಂದ್ರೆ ನಮ್ಗೆ ದೊಡ್ಡ ಲೆಕ್ಕ ಗೈಸ್ ಬಂದಿರೋದು 2,404. ಮತ್ತು ಐ ಥಿಂಕ್ ಓಸಲಿದ್ದೇನು ಕಟ್ಟೈತೆ ಇಲ್ಲ ನನಗೂ ಗೊತ್ತಿಲ್ಲ. ಬಾಕಿ ಐತಲ್ಲ ಗೈಸ್ ಇಲ್ಲಿ ಬ್ಯಾಂಕ್ ಬರ್ದಾರ ನೋಡಿ 660. ಈ ಸಲ ಬಂದಿರೋದು 1,745. ಈ ಸಲ ಬಂದಿರೋದು 2 ಸೇರಿ 2,004 ಅನ್ನವತ್ತಾಗೈತಿ.
ಇನ್ನೊಂದು ನಿಮಗೆ ತೋರಿಸ್ತೀನಿ ಗೈಸ್. ಇದು ಇನ್ನೊಂದು ಇದಾವ ತೋರಿಸ್ತೀನಿ. ಆಶ್ರಮದಾಗ ಎಷ್ಟು ಬರ್ತಾರೆ ಟೋಟಲ್ ಅಂದರೆ, ಈಗ ನಾವು ಈಗ ಮೋಟ್ರ್ ಏರ್ಸೋದಿರಲಿ, ಒಳಗಲ್ಲಿ ಲೈಟಿಂಗ್ಸ್ ಇರಲಿ, ಮತ್ತು ಇದ್ರೊಳಗೆ ಲೈಟಿಂಗ್ಸ್ ಇರಲಿ, ಎಷ್ಟು ಬರ್ತಂದ್ರೆ ನಾನು ಇವತ್ತು ನೋಡಿ ಅನಾಥ ಸೇಕಾದ್ನಿ. ಅದೆಲ್ಲ ಐತೆ ಅದು ಸ್ವಾಮೀಜಿ ಅವ್ರದ್ದು ಇಷ್ಟು ತಗೊಂಡು ಬರ್ತಾವೆ ಗೈಸ್. ಎಲ್ಲೆಲ್ಲೇ ಇದು ಐತಿ ಇಷ್ಟು ಬಿತ್ತ ಹೆಂಗಿಲ್ಲ ಇಷ್ಟು ತಗೊಂಡು ಬರ್ತಾವ. ತೋರಿಸ್ತೀನಿ ಗೈಸ್ ಒಂದೊಂದೊಂದೊಂದೊಂದೊಂದೊಂದೊಂದ. ನೀವಂತರ ಅನಾಥ ಸಿಕ್ ಆಗ್ತಿರ್ರಿ ಗೈಸ್. ಫಸ್ಟ್ನೇದು 5,000, ಆಮೇಲೆ ಇನ್ನೊಂದು 5,800, ಇನ್ನೊಂದು 2,000, ಅದಾದಮೇಲೆ ಇಲ್ಲಿ ಇನ್ನೊಂದು 2,000 ಪ್ಲಸ್ ಇಲ್ಲೊಂದು 4,000, ಟೋಟಲ್ ನಿಯರ್ ಬೈ 17,000 ಚಿಲ್ಲರ ಬರುತ್ತೆ ಗೈಸ್. ಇಲ್ಲಿ ಬಾಕಿದು ಇದು 200 ಐತಿ. ಇದ್ರಾಗ ಎಲ್ಲಿ ಬಾಕಿ ಕಾಣುತ್ತೆ, ಬಾಕಿ ಒಟ್ಟು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕಟ್ಕೊಂತ ಬಂದ್ರೆ 90, ಇದು 800 ಬಾಕಿ ಐತಿ. ಇದು ಎಷ್ಟೆಷ್ಟು ಇದಾವೆ ಗೈಸ್, ಎಲ್ಲ ರೂಮ್ಸು ಗೀಮ್ಸ್ ಎಲ್ಲ ಸೇರಿ ಟೋಟಲ್ ಇಷ್ಟು ತೊಗೊಂಡು ಕರೆಂಟ್ ಬಿಲ್ ಗೈಸ್ ಬರೋದು. ಇಷ್ಟು ತೊಗೊಂಡು ಕರೆಂಟ್ ಬಿಲ್ ಬಂದು ಹೇಳ್ತೀನಲ್ಲ ಗೈಸ್, ಲಿಟ್ರಲ್ಲಿ ನೋಡಿ ಸೈಕಾದ್ನಿ. ಸ್ವಾಮೀಜಿದನೂ ಒಂದು ಸರಿ ಎಷ್ಟೋ ಬಂದಿತ್ತಂದಪ್ಪ ಸರಿ. ಯಾಕಂದರೆ ಫಂಕ್ಷನ್ ಆತಂದ್ರೆ ಅನಾಹುತ ಕ್ರೇಜು ಬರುತ್ತೆ. ಏನು ಕರೆಂಟ್ ಬಿಲ್ ಅಪ್ಪು ನಮ್ಮದು ಈ ಸಲ ಯೂನಿಟ್ ಎಷ್ಟು ಖರ್ಚಾಗೈತಂದ್ರೆ 227 ಯೂನಿಟ್ ಕರೆಂಟ್ ಉರ್ಸಿರೋದು. ಅದ್ರ ರೊಕ್ಕ ಅದು. ಹಳೇದು ಏನು 177 ಅದು ಉರ್ಸಿರೋದು. ಇಷ್ಟು ಆಗಿತ್ತು ಕೇಸಿಗೆ ಅನಾಹುತ. ಈಗ ನಿಮ್ಮದು ಆಲ್ಮೋಸ್ಟ್ ಆಲ್ ಎಕ್ಸ್ಪ್ರಾ ಅಂದರೆ ನಿಯರ್ ಬೈ ಎಷ್ಟು ಬರ್ಬೋದು ಅಂತಂದು ನಮಗೂ ಸ್ವಲ್ಪ ಕಮೆಂಟ್ ಆಗಿಬಿಟ್ರೆ ಅಟ್ಲೀಸ್ಟ್ ವೀಡಿಯೋ ನೋಡಾಕತ್ತಾರಿಲ್ಲ ಅನ್ನೋದಾರ ಗೊತ್ತಾಗತ್ತೆ. ಅದಕ್ಕೆ ಈಗ ಸೀದಾ ಹೋಗಿ ಮಕ್ಕಳು ಗೈಸ್. ನಾನು ಆದರೆ ನಾಳೆ ನಿಮಗೆ ನೋಡಿ ತೋರಿಸ್ತೀನಿ ನಿಮಗೆ ಪೂರಾ ಜಿಮ್ ಯಾವ ಥರ ಏನು ಹೆಂಗೆ ಮಾಡೋದು, ಹೆಂಗೆ ಮಾಡ್ತೀನಿ ಏನು ಅಂತಂದು ನೋಡೋಣ. ಲೆಟ್ಸ್ ಗೋ ಗೈಸ್. ಐ ಥಿಂಕ್ ಸ್ವಲ್ಪ ಏನಾರ ಇಂಪ್ರೂವ್ಮೆಂಟ್ ಏನು ಕಾಣುತ್ತಾ ಇಲ್ಲ, ಹಂಗೆ ಗೊತ್ತಿಲ್ಲ. ನಿಮಗೊಂದು ತಿಂಗಳಾದ್ಮೇಲೆ ರಿಸಲ್ಟ್ ನೋಡೋಣ. ಲೆಟ್ಸ್ ಗೋ ಗೈಸ್. ನೀವು ಚಲೋ ಊಟ ಮಾಡಿರಿ, ನಾವು ಚಲೋ ಊಟ ಮಾಡೀವಿ. ನೀವು ಫಸ್ಟ್ ಟೈಮ್ ಯಾರು ನೋಡಾತ್ತೀರಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಮಾಡಿಸ್ಬಿಡ್ರಿ ಅಂತ ಹೇಳ್ಕೊಂತ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ ಆ್ಯಂಡ್ ಲವ್ ಯು ಗಾಯ್ಸ್.